ಬರೀ ಜನ ತೋರಿಸಿರುವಂತಹ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಿಮ್ಮ ಟೈಮ್ ಕೊಟ್ಟು ಬಂದಿದ್ದಕ್ಕೆ, ಆ್ಯಂಡ್ ನಾಗೇಶ್ ಸರ್ಗೆ ಮತ್ತು ಕುಲ್ದೀಪ್ ಸರ್ಗೆ, ನವೀನ್ ಅಪೂರ್ವ ಮ್ಯಾಮ್, ಇಡೀ ಹೋಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹೊಸದಾಗಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಾವು ಅದು ಫುಲ್ಫಿಲ್ ಮಾಡಿದ್ದೀವಿ ಅಂತ ಭಾವಿಸ್ತೀನಿ ನಾಗೇಶ್ ಸರ್. ಆ್ಯಂಡ್ ಇನಿಷಿಯಲಿ ನಾವು ಟೋಟಲಿ 100+ ಶೋಸ್ಗಳಲ್ಲಿ ಅಕ್ರಾಸ್ ಕರ್ನಾಟಕ ಹೋಗಿದ್ವಿ ಮೊದಲನೇ ವೀಕಲ್ಲಿ. ಅದು ಡೇ 1ಗೆ. ಡೇ 1 ರೆಸ್ಪಾನ್ಸೇ ಸಖತ್ತಾಗಿತ್ತು. ಅಂದರೆ ಆಲ್ಮೋಸ್ಟ್ ಮಾರ್ನಿಂಗ್ ಶೋ GT ವರ್ಲ್ಡ್ ಮಾಲಲ್ಲಿ ಆಗಿದ್ದು, ಅದು ಆಲ್ಮೋಸ್ಟ್ ಹೌಸ್ಫುಲ್ ಇತ್ತು. ಈವ್ನಿಂಗ್ ಎಲ್ಲ ಶೋಸ್ಗಳು ಹೌಸ್ಫುಲ್ ಆಗ್ತಾ ಹೋಗ್ತು ಡೇ 1. ಆ್ಯಂಡ್ ಡೇ 2ಗೆ ಒಂದಿಷ್ಟು ಸ್ಕ್ರೀನ್ಗಳು ಆ್ಯಡ್ ಆಗ್ತಾ ಹೋಯಿತು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಆ್ಯಂಡ್ ಅದೇ ರೀತಿ ಒಂದಿಷ್ಟು ಹೊಸ ಥಿಯೇಟರ್ಗಳು ಸೆಕೆಂಡ್ ಡೇಗೆ ಆ್ಯಡ್ ಆಗ್ತಾ ಹೋಗ್ತು. ಓವರ್ ಆಲ್ ಅಂದರೆ ರೀಸೆಂಟ್ ಡೇಸ್ ಅಲ್ಲಿ ಅಂದರೆ ನಮ್ಮ ಕನ್ನಡ ಏನು ಕಂಟೆಂಟ್ಗಳು ಏನಿದೆ ಅಲ್ಲ, ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇಟ್. ಥಿಯೇಟರ್ಗೆ ಬಂದು ನೋಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿನೇ ನಮ್ಮ ಈ ನೋಡಿದವ್ರು ಏನಂತಾರೆ ಸಿನಿಮಾ. ಆಲ್ಮೋಸ್ಟ್ ಆಲ್ ವೀರೇಶಲ್ಲಿ ಸರ್ಪ್ರೈಸಿಂಗ್ಲಿ ಅಲ್ಲಿ ಒಂದಿನಕ್ಕೆ ಆಲ್ಮೋಸ್ಟ್ 1000 ಪೀಪಲ್ ಒಂದಿನಕ್ಕೆ ನೋಡಿದ್ದಾರೆ ಲಾಸ್ಟ್ ವೀಕೆಂಡ್ ಅಲ್ಲಿ. ಸೊ ಹೋಪಿಂಗ್ ದಿಸ್ ವೀಕೆಂಡ್ ವಿಲ್ ಬಿ ಆಲ್ಮೋಸ್ಟ್ ಹೌಸ್ಫುಲ್ ಶೋಸ್ ಫಾರ್ ಆಲ್ ದ ಶೋಸ್ ಅಕ್ರಾಸ್ ಏನು ಬೆಂಗಳೂರು ಏನಿದೆ ಚೆನ್ನಾಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮೈಸೂರು ಡೇ 1 ಟಿಲ್ ಟುಡೇ ಇಟ್ ಈಸ್ ಪರ್ಫಾರ್ಮಿಂಗ್ ವೆಲ್. 100% ಕೆಪಾಸಿಟಿ ಮೇಲೆ ಮೈಸೂರಲ್ಲಿ ರನ್ ಆಗ್ತಾ ಇದೆ. ಆ್ಯಂಡ್ ಅಲ್ಲಿನ ಅಂದರೆ ಮೈಸೂರು ಥರನೇ ಇಡೀ ನಮ್ಮ ಕರ್ನಾಟಕ ತುಂಬ ನಮ್ಮ ಕನ್ನಡ ಸಿನಿಮಾಗಳಿಗೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಚೆನ್ನಾಗಾಗುತ್ತೆ. ಆ್ಯಂಡ್ ಕುಲ್ದೀಪ್ ಸರ್ ತರಹ ಡೈರೆಕ್ಟರ್ಗಳು ಮುಂದಿನ ದಿನಗಳಲ್ಲಿ ಈ ಥರದ ಕಂಟೆಂಟ್ಗಳು ಮಾಡ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮೀಡಿಯಾದು ಸಪೋರ್ಟ್ ಭಾಳ ಇಂಪಾರ್ಟೆಂಟು. ನೀವು ಪ್ರತಿ ಹಂತದಲ್ಲೂ ನಮ್ಮ ಏನು ಸಿನಿಮಾಗೆ ಏನಿದೆ ಅಲ್ಲ, ನಿಮ್ಮ ಕಡೆಯಿಂದ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದ್ದೀರಾ. ಹೋಪ್ಫುಲಿ 25ನೇ ದಿನಕ್ಕೆ ಮತ್ತೆ ಪ್ರೆಸ್ ಮೀಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಾರಿ, ಇದು ಮತ್ತೆ ನೆಕ್ಸ್ಟ್ ವೀಕಿಂದ ಓವರ್ಸೀಸ್ ಅಲ್ಲಿ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದ್ದೀವಿ. ಇನಿಷಿಯಲಿ ಆಸ್ಟ್ರೇಲಿಯಾನಲ್ಲಿ ಓಪನ್ ಆಗುತ್ತೆ. ಆಸ್ಟ್ರೇಲಿಯಾನಲ್ಲಿ ಇರೋರು ಯಾರೆಲ್ಲ ಇದ್ರ ಕನ್ನಡದ ಜನತೆ, ದಯಮಾಡಿ ಇನಿಷಿಯಲ್ 3 days ಅಲ್ಲಿ ನೀವು ನೋಡಿದ್ರೆ ನಿಮ್ಮ ಹತ್ರನೂ ಶೋಸ್ಗಳು ಹಂಗೆ ಹೌ ಇನ್ ಕರ್ನಾಟಕ ಹೆಂಗೆ ಹೌಸ್ಫುಲ್ ಆಗಿದೆ ಶೋಸ್ಗಳು, ಅಲ್ಲೂ ಹೌಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀವಿ. ಆ್ಯಂಡ್ ಆಸ್ಟ್ರೇಲಿಯಾ ಜನಾಂಗದ US, UK ಮತ್ತೆ ಕೆನಡಾ ಎಲ್ಲ ಕಡೆ ಓಪನ್ ಕಮಿಂಗ್ ಡೇಸ್ ಅಲ್ಲಿ ಓಪನ್ ಮಾಡ್ತೀವಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಥ್ಯಾಂಕ್ ಯು. ಮೇಲೆ ಕೂತ್ಕೊಂಡಿರುವಂಥ ಎಲ್ರಿಗೂ ನಮಸ್ಕಾರ. ನನಗೂ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ. ಫಸ್ಟ್ ಟೈಮ್ ಇಂಥ ಟೇಜ್ ಮೇಲೆ ಬಂದು ಮಾತಾಡ್ತಿದ್ದೀನಿ. ನಮ್ಮ ನೋಡಿದವ್ರು ಏನಂತಾರೆ, ಚಿತ್ರ ಚೆನ್ನಾಗಿ ಓಡ್ತಿದೆ, ಹಿಂಗೆ ಚೆನ್ನಾಗಿ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನಮಸ್ಕಾರ ಎಲ್ಲರಿಗೂ. ನಾನೇ ಹೇಳ್ತಿದ್ದೆ ಅಂದರೆ ನಮ್ಮ ಸಿನಿಮಾ ರಿಲೀಸಿಗೆ ಮುಂಚೆ ಬಂದು ಕೂತ್ಕೊಂಡಾಗಿದ್ದು ಬಟರ್ಫ್ಲೈಸ್ಗಿನ್ನೂ ಡಬಲ್ ಆಗೋಗಿದೆ ಇವತ್ತು. ಒಂದು ವಾರ ತುಂಬ ಚೆನ್ನಾಗಿ ಓಡಿದೆ. ಇಟ್ ಹ್ಯಾಸ್ ಬೀನ್ ಎಕ್ಸ್ಟ್ರೀಮ್ಲಿ ಓವರ್ವೆಲ್ಮಿಂಗ್. ಆ್ಯಕ್ಚುಲಿ ಅಂದರೆ ಲೈವ್ ಆಗಿ ನೋಡಿದಾಗ ಇನ್ನೂ ಜಾಸ್ತಿ ಭಾವಗಳಾಗ್ತಿದ್ದೆ. ಬಟ್ ಇವತ್ತು ರೆಸ್ಪಾನ್ಸ್ ವಿಡಿಯೋ ನೋಡ್ಬಿಟ್ಟು ಒಂಥರ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ. ಅಂದರೆ ಇಷ್ಟು ವರ್ಷ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ, ಬಟ್ ನನ್ನ ಕೆಲಸಕ್ಕೆ ಈ ಸಿನಿಮಾಗೆ ನನಗೆ ಸಿಕ್ಕಂಥ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು, ಅಥವಾ ಒಂದು ಅಕ್ನಾಲೆಜ್ಮೆಂಟ್ ಆಗಿರ್ಬೋದು, ಜನ ಗುರ್ಸೋದಾಗಿರ್ಬೋದು, ಅದು ನನ್ನ ಒಂದು ಏನಂತಾರೆ ರೇಡಿಯನ್ಸಿಂದನೇ ಹೊರಗಡೆ ನನ್ನ ಬ್ರೈನಿಂದ ಪ್ರಾಸೆಸ್ ಮಾಡೋಕ್ಕಾಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ವೀರೇಶ್ ಥಿಯೇಟರಲ್ಲಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಆ ಒಂದು ಕ್ರೌಡಿಂದ ರೆಸ್ಪಾನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಫಸ್ಟ್ ಟೈಮ್ ನನ್ನ ಎಂಟೈರ್ ಸಿನಿಮಾ ಜರ್ನಿನಲ್ಲಿ. ಈ ಥರದ್ದು ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ ಕಾಯ್ತಿದ್ದೀನಿ. ಅದು ನೋಡಿದವರು ಏನಂತಾರೆ ಸಿನಿಮಾ ಮೂಲಕ ಆಗಿರೋದು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್ ಕುಲ್ದೀಪ್. ಥ್ಯಾಂಕ್ಸ್ ನವೀನಾ ಫಾರ್ ಗೆಟಿಂಗ್ ಮೀ ಆನ್ ಟು ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಎಲ್ಲರಿಗೂ. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಾ. ಅದೇ ಸಪೋರ್ಟ್ ನಮ್ಗೆ ಇವಾಗ ಓವರ್ಸೀಸ್ ಕೂಡ ಬರ್ಮಾಡ್ಕೊಳ್ತಾ ಇದೆ. ಆಸ್ಟ್ರೇಲಿಯಾನಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ನನ್ನ ಫಸ್ಟ್ ಸಿನಿಮಾ ಓವರ್ಸೀಸ್ ರಿಲೀಸ್ ಆಗ್ತಾ ಇರೋದು. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಅಲ್ಲಿ ಚೆನ್ನಾಗಾದ್ರೆ ಐ ಆಮ್ ಶ್ಯೂರ್ ಮತ್ತಷ್ಟು ಕಡೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿದವರು ಏನಂತಾರೆ ಪ್ರದರ್ಶನಗೊಳ್ಳುತ್ತೆ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಈ ಮೂವಿ ಜನರಿಗೆ ತಲುಪಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಪ್ರೆಸೆಂಟ್ ಮೀಡಿಯಾ ಅವರು. ನೀವಿಲ್ಲ ಅಂದರೆ ಇದು ಇಷ್ಟು ರೀಚ್ ಆಗೋಕ್ಕೆ ಆಗಿರೋದಿಲ್ಲ.
ಜನ ತಡ್ರಿಗೆ ಬರಲ್ಲ ಅಂತ ಒಂದು ಮಾತೆಲ್ಲ ಕಡೆ ಓಡುತ್ತಿತ್ತು. ಬಟ್ ನಮ್ಮ ಮೂವಿ ಇಷ್ಟು ದೂರ ಬಂದಿದ್ದಕ್ಕೆ ರೀಸನ್ನೇ ಜನ ಎಲ್ಲ ತಡ್ರಿಗೆ ಬಂದು ನೋಡಿ ವರ್ಡ್ ಆಫ್ ಮೌತ್ ಇಂದಾನೆ ಇನ್ನೂ ಬೆಟರ್ ಆಗಿ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೀವಿ. ಹೋಪ್ಫುಲಿ ಇದು ಇನ್ನು ಸೆಕೆಂಡ್ ವೀಕ್ ಥರ್ಡ್ ವೀಕ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಾಗೇಶ್ ಸರ್ ಈ ಥರ ಒಂದು ಪ್ರಾಜೆಕ್ಟ್ನ ನೀವು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಕುಲ್ದೀಪ್ ಬ್ರೋ, ನೀವು ಈ ಥರ ಚಾಲೆಂಜಿಂಗ್ ಸ್ಕ್ರಿಪ್ಟ್ಸ್ನ ಇನ್ನೂ ತರಿಸ್ಬೇಕು, ಇನ್ನೂ ತುಂಬ ಮೂವೀಸ್ ಮಾಡಬೇಕು. ನವೀನ್ ಸರ್, ಈ ಸ್ಕ್ರಿಪ್ಟ್ ನೀವು ಮಾಡಿಲ್ಲ ಅಂದರೆ ಇಷ್ಟು ಲೈಫ್ ಕೊಟ್ಟಿರೋಕ್ಕೆ ಚಾನ್ಸ್ ಇಲ್ಲ ಸಿದ್ಧಾರ್ಥ್ ಕ್ಯಾರೆಕ್ಟರ್ಗೆ. ಆ್ಯಂಡ್ ಅಪೂರ್ವ ಮ್ಯಾಮ್, ನೀವು ತುಂಬ ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ನ ಫಿಲ್ ಮಾಡಿದ್ರಿ. ಆ್ಯಂಡ್ ಮಲ್ಲ, ಯು ಆರ್ ದ ಸ್ಟಾರ್ ಆ್ಯಕ್ಚುಲಿ. ಎಲ್ಲರೂ ನಿನ್ನಂದ್ರೇ ಖುಷಿ ಪಡ್ತಾರೆ ನಿನ್ನ ಸೀನ್ಸ್ ಬಂದ್ರೇ. ಆ್ಯಂಡ್ ರವಿ ಸರ್, ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಪ್ರಾಜೆಕ್ಟ್. ಆ್ಯಂಡ್ ನಮ್ಮ ಟೀಮಲ್ಲಿ ಪ್ರಾಜೆಕ್ಟ್ ಎಲ್ಲ ವರ್ಕ್ ಮಾಡಿದ್ದಾರೆ, ಎಲ್ಲ ಅವರು ಬೆಸ್ಟ್ ಕೊಟ್ಟಿದ್ದಾರೆ. ಅದನ್ನು ಜನ ನೋಡಿ ಒಬ್ಬೊಬ್ರು ಡಿಪಾರ್ಟ್ಮೆಂಟ್ನು ಮೆನ್ಷನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ನನ್ನ ಪತ್ರಕರ್ತ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಪಿಕ್ಚರ್ ನಾವು ಮಾಡಿರ್ತೀವಿ, ನಾವು ನಮ್ಮ ಪಿಕ್ಚರ್ ಬಗ್ಗೆ ಹೇಳ್ಕೊತೀವಿ. ಬಟ್ ಅದೇನಿದ್ರು ಥಿಯೇಟ್ರಿಗೆ ಬರೋ ತನಕ ಅಷ್ಟೇ ನಾವು ಏನು ಹೇಳ್ಕೊಂಡ್ರು. ಥಿಯೇಟ್ರಿಗೆ ಬಂದಮೇಲೆ ಬರೋ ಹಂತದಾಗ ನೀವು ಜೊತೆ ಆಗ್ತೀರಿ, ಬಂದ ಮೇಲೆ ಪ್ರೇಕ್ಷಕರ ಜೊತೆ ಆಗ್ತಾರೆ. ಅಲ್ಲಿಂದ ಅವರಿಂದ ಮತ್ತೊಂದು ಜನಕ್ಕೆ ಗೊತ್ತಾಗೈತಿ, ಅವ್ರು ಇನ್ನೊಂದು ಜನ ಕರ್ಕೊಂಡ್ಬರ್ತಾರ. ಸೊ ಅದು ಕೆಲವು ಸಿನಿಮಾಗಳಿಗೆ ಆಕೈತಿ. ಆ ಕೆಲವು ಸಿನಿಮಾಗಳಲ್ಲಿ ನಾವು ಇದ್ದೀವಿ. ಸೊ ಆ ಖುಷಿ ಇದೆ ನಮಗೆ. ಅದೇ ಖುಷಿಗೆ ಮತ್ತೆಲ್ಲರೂ ಭೇಟಿಯಾಗಿ ಒಂದ್ಸರಿ ಧನ್ಯವಾದ ಅರ್ಪಣೆ ನಿಮ್ಮ ಮೂಲಕ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದ ಅರ್ಪಣೆ ಅಂತ ನಾವು ಬಂದ್ವಿ. ಆ್ಯಂಡ್ ಇದು ಆ್ಯಕ್ಚುಲಿ ಆ ಖುಷಿನ ವ್ಯಕ್ತಪಡಿಸಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅದು ಒಂಥರ. ಅಂದರೆ ಒಂದು ಸಿನಿಮಾನ ಇಷ್ಟಪಟ್ಟಾಗ ಹೆಂಗೆ ಅದು ಅದಾಗದೆ ಮುಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ನಾವು ಸಿನಿಮಾನ ಮಾಡಿರ್ತೀವಿ, ಬಟ್ ಸಿನಿಮಾ ನಮ್ಮನ್ನು ಕರ್ಕೊಂಡು ಹೋಗೋದು. 1 ಶೋ ಇಂದ 2 ಶೋ ಆಗ್ತವೆ, 3 ಶೋ ಆಗ್ತವೆ, ಆಮೇಲೆ ಥಿಯೇಟರ್ಗಳು ಜಾಸ್ತಿ ಆಗ್ತವೆ, ಬೇರೆ ಅವರಿಂದ ಡಿಸ್ಟ್ರಿಬ್ಯೂಟರ್ಗೆ ಕಾಲ್ಸ್ ಬರ್ತವೆ. ಏನು ಮೂರಾಗ ಹಾಕಿಲ್ಲಲ್ಲ ನೀವು, ಯಾಕೆ ಇಲ್ಲಿ ನೆಕ್ಸ್ಟ್ ವೀಕಿಂದ ಆದರೂ ಟ್ರೈ ಮಾಡ್ರಿ ಅಂತ ಅಂದ್ಕೊಂಡು. ಬೆಳಗಾವಿ ಇರಲಿಲ್ಲ ಆ್ಯಕ್ಚುಲಿ, ಬೆಳಗಾವಿ ಅವರೇ ಕೇಳಿದ್ರು ಬೆಳಗಾವಿ ಹಾಕಿ ಅಂತ. ಬಟ್ ಪ್ರತಿ ವಾರ ಬರುವಂಥ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಜಾಗ ಮಾಡಿಕೊಡ್ಬೇಕಾಗತ್ತೆ. ವಿತರಕರಾಗಿ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತದೆ. ಮತ್ತು ನಮ್ಮ ನಿರ್ಮಾಪಕರಿಗೆ ಇದು ಮೊದಲನೇ ಸಿನಿಮಾ, ಬಹುಶಃ ಇನ್ನೊಂದು 4 ಸಿನಿಮಾಗಳು ಮಾಡಿದ್ಮೇಲೆ ಅವ್ರಿಗೂ ಕೂಡ ಈ ವಿಷಯ ಅರ್ಥ ಆಗುತ್ತೆ. ಬಟ್ ಜನರದ್ವರೆಗೂ ಅದು ರೀಚ್ ಆಗಿರಲ್ಲ. ಯಾಕೆ ಸ್ಕ್ರೀನ್ಸ್ ಕಮ್ಮಿ ಅದೋ ಅಂತ. ಬಟ್ ಸ್ಕ್ರೀನ್ಸ್ ಕಮ್ಮಿ ಇರುವಂಥ ಕಾರಣ ಅಷ್ಟು ಜನರಿಗೂ ಜಾಗ ಹಾಕ್ಬೇಕು. ಅದ್ರ ಜೊತೆಗೆ ಪರಭಾಷಾ ಸಿನಿಮಾಗಳು ಇರ್ತವೆ, ಅವು ಕೂಡ ಸ್ಟ್ರೇಟ್ ರಿಲೀಸ್ ಆಗ್ತವೆ ಇವಾಗ. ಸೊ ಅದೆಲ್ಲ ಇವಾಗ ನಾವು ಬರೀ ನಮ್ಮ ಸಿನಿಮಾಗಳ ಮಧ್ಯೆ ಒಂದು ಕಾಂಪಿಟೇಷನ್ ಅಲ್ಲ, ಇದು ಒಂಥರ ಗ್ಲೋಬಲಿ ಕಾಂಪೀಟ್ ಮಾಡ್ದಂಗೆ. ಸೊ ಅದರ ನಡಬಾರಕ್ಕೆ ನಮ್ಮ ಸಿನಿಮಾ ಇಷ್ಟು ರಿವ್ಯೂಗಳನ್ನ ತಗೊಂಡು ಅಷ್ಟು ಉತ್ತಮವಾದಂಥ ಪ್ರತಿಕ್ರಿಯೆ ತಗೊಂಡು ಹೋದಾಗೆಲ್ಲ, ಈಗ ಹುಬ್ಳಿಗೆ ಹೋದ್ವಿ, ಗದಗ ಹೋದ್ವಿ, ದಾವಣಗೆರೆ ಹೋದ್ವಿ, ಮೈಸೂರಿಗೆ ಹೋದ್ವಿ, ಹೋದಲ್ಲೆಲ್ಲನೂ ಅವರು ನಮ್ಮನ್ನು ರಿಸೀವ್ ಮಾಡ್ಕೋತಿದ್ದ ರೀತಿ ಭಾಳ ಖುಷಿ ಕೊಡ್ತು ನಮ್ಗೆ. ಮೈಸೂರೊಳಗೆ ನಾವು ಹೋದಾಗ ಹೌಸ್ಫುಲ್ ಶೋ ಅದು. ಆಮೇಲೆ ಇನ್ಫ್ಯಾಕ್ಟ್ ಎಕ್ಸಾಸರೇಷನ್ ಎಲ್ಲ ಇದು ನಾವು ನೆಕ್ಸಸ್ ಮಾಲ್ ಒಳಗೆ ಸಂಜೀವನ್ ಶೋಗೆ ಇನ್ನೂ ಜಾಸ್ತಿ ಜನ ಬಂದರು. ಅಂದರೆ ನಾವು ಅವ್ರಿಗೆ ಹೇಳಿದ್ವಿ, ಇಲ್ರಿ ನಾವು ಮತ್ತೆ ಬರ್ತೀವಿ, ಭೇಟಿ ಆಗ್ತೀವಿ ಮತ್ತೆ ಡೆಫಿನೆಟ್ಲಿ, ಬಟ್ ನೀವು ಸಿನಿಮಾ ನೋಡಿ ಅಂತ ಅನ್ಕೊಂಡು ಹೇಳಿ ಬಂದಿದ್ದಾಯ್ತು. ಕಂಪೇರಿಟಿವ್ಲಿ ನಮಗೆ ಹುಬ್ಳಿ ಮತ್ತೆ ಗದಗ ಕಂಪೇರ್ ಮಾಡಿದ್ರಪ್ಪ ಅಂತಂದ್ರೆ ಗದಗ ಒಳಗೆ ಒಂದು 60-70% ಫೀಲಿಂಗ್ ಇತ್ತು. ಅಗೇನ್ ದಾವಣಗೆರೆಗೆ ಬಂದ್ವಿ, ದಾವಣಗೆರೆ ಆಲ್ಮೋಸ್ಟ್ ಹೌಸ್ಫುಲ್. ಹುಬ್ಳಿ 2 ಶೋ ಬ್ಯಾಕ್ ಟು ಬ್ಯಾಕ್ 2 ಶೋಗಳು ಒಳ್ಳೆ ನಂಬರ್ಸ್ ಫೀಲಿಂಗ್ ಇತ್ತು. ಅಲ್ಲಿ ಥಿಯೇಟರ್ ಅವರು ಹೋದಾಗ ಹೊಸ ಥಿಯೇಟರ್, ಅದು ಹೊಸ ಜಾಗ. ಅವ್ರು ಹೇಳಿದ್ರು ನಾವು ವಿ ಆರ್ ಸ್ಟಾರ್ಟಿಂಗ್ ವಿತ್ ಗುಡ್ ಫಿಲ್ಮ್, ಗುಡ್ ನಂಬರ್ಸ್ ಅಂತ ಹೇಳಿದ್ರು. ಸೊ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಾಗ ಇದನ್ನು ಹಂಚ್ಕೋಬೇಕು ಅನ್ನೋಂಥ ಖುಷಿ ಇತ್ತು. ಅದಕ್ಕೆ ಎಲ್ಲರೂ ಸೇರಿದ್ವಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು. ನೋಡಿದಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಥ್ಯಾಂಕ್ ಯು. ಯಾಕಂದ್ರೆ ಸಿನಿಮಾ ಇಷ್ಟ ಆದಾಗ ನಮ್ಮ ಸಿನಿಮಾ ಹೆಂಗೆ ನಾವು ಕೆಲಸ ಮಾಡಿರ್ತೀವಲ್ಲ, ಪ್ರತಿ ಸಿನಿಮಾ ಬಂದಾಗ ನೀವು ಹೆಂಗೆ ಪ್ರತಿ ಸಿನಿಮಾ ಬಂದಾಗಲೂ ನೀವು ವಾರ ಅನ್ಕೋತಿರ್ತೀರಿ, ಇಲ್ಲ ಈ ಸಿನಿಮಾ ಚಲೋ ಆಗ್ಬೇಕು, ಈ ಸಿನಿಮಾ ಚಲೋ ಆಗ್ಬೇಕಂತ. ನಿಮ್ಗೆ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರು ಮನಸ್ಸೊಳಗಾರ ಓಡಿರುತ್ತೆ, ಇಲ್ಲ ಈ ವಾರ ಬಿಡುಗಡೆ ಇರೋಂಥ ಅಷ್ಟು ಸಿನಿಮಾಗಳು ಚಲೋ ಆಗಲಿ ಅಂತ. ಸೊ ಹಾಗೆ ನಮ್ಮಷ್ಟೇ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಷ್ಟಪಟ್ಟ ಸಿನಿಮಾನ ಇದು ನನ್ನ ಸಿನಿಮಾ ಅಂತ ಅನ್ಕೊಂಡು ಒಬ್ಬ ಪ್ರೇಕ್ಷಕ ಆತ್ಮ ಸಿನಿಮಾದ ಭಾಗವಾಗಿ ಕೆಲಸ ಮಾಡಿರ್ತಾನೆ. ಸೊ ಆತನಿಗೆ ನಮ್ಮೆಲ್ಲರಿಂದ ಧನ್ಯವಾದಗಳು.
ಆ್ಯಂಡ್ ಈ ಸಿನಿಮಾ ಫಸ್ಟ್ ಲಾಕ್ಡೌನ್ ಆದಮೇಲೆ ನಾವು ಆ್ಯಕ್ಚುಲಿ ಪ್ರೊಡಕ್ಷನ್ ಅಂತ ಶುರು ಮಾಡಿದ್ದು. ಯಾರೋ ಪಿಕ್ಚರು ಮೇಲೆ ಹೋಪ್ಸ್ ಕಳ್ಕೊಳ್ಳುವಂಥ ಸಮಯ, ಅದು ಜನ ಬರಲಾರ್ದಿರುವಂಥ ಸಮಯ. ಅಂಥ ಟೈಮ್ನಾಗೆ ಒಬ್ಬರು ನಿರ್ಮಾಪಕರು ಮುಂದೆ ಬರ್ತಾರೆ, ಬಂದು ಇಲ್ಲ ಈ ಸಿನಿಮಾ ನೀವು ಮಾಡಬೇಕು, ಮಾಡಿ ಚೆನ್ನಾಗಾಗುತ್ತೆ ಅಂತಾರೆ. ಸೊ ಅವರಲ್ಲಿರುವಂಥ ಧೈರ್ಯ ನಮಗೆ ಇನ್ನೂ ಜಾಸ್ತಿ ಪುಷ್ಟಿ ಕೊಡ್ತದೆ. ಇಲ್ಲ ಈ ಸಿನಿಮಾ ಚಲೋ ಆಗತ್ತೆ, ನೀವು ಮಾಡೋಣ ಅಂತ ಅಂದ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಕೂಡ ಕನ್ಸಿಸ್ಟೆಂಟ್ ಆಗಿ ಒಂದು ಕ್ರಿಯೇಟಿವ್ ಮೈಂಡ್ ಹೆಂಗೆ ಕೆಲಸ ಮಾಡುತ್ತಲ್ಲ, ಎಷ್ಟು ಪ್ಯಾಷನೇಟಾಗಿ ಕೆಲಸ ಮಾಡುತ್ತಲ್ಲ, ಹಾಗೆ ನಿರ್ಮಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಅವರು ಬೈದಾಡ್ಕೋತಿರ್ತೀವಿ, ಹಿಂಗೆ ಅಲ್ಲಿ ಕುಂತಾಗಲೂ ಬೈದಾಡ್ಕೋತಾ ಇದ್ವಿ, ಇಲ್ಲ ಇದು ಬಹುಜನರಿಗೆ ತಲುಪುವಂತ ಹೆಂಗೆ ಮಾಡೋದು. ಆ್ಯಕ್ಚುಲಿ ಈಗ ಹೊಂದಿಸಿ ಬರೀರಿ ಪಿಕ್ಚರ್ ರಿಲೀಸ್ ಆಗಿತ್ತು, ಆ ಥರ ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಈ ಥರ ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಇಲ್ಲಿ ರೀಚ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡೆಲ್ಲ ಮಾತಾಡ್ತಿರ್ಬೇಕಾದ್ರೆ ಹಿ ವಾಸ್ ಇಲ್ಲ ನೀವೇ ಯಾಕೆ ಹಂಗೆ ಅನ್ಕೋತೀರಿ, ಎಲ್ಲರಿಗೂ ರೀಚ್ ಆಗುತ್ತೆ ಅನ್ಕೊಳ್ಳೋಣ ಅಂತ. ಪ್ರಾಕ್ಟಿಕಲ್ ಅನುಭವದಿಂದ ನಾವು ವಾದ ಮಾಡ್ತಿರ್ತೀವಿ. ಬಿಕಾಸ್ ನಮ್ಮ ಸಿನಿಮಾಗೆ ನಾವೇ ಕ್ರಿಟಿಕ್ಸ್ ಆಗಿ ಕೆಲಸ ಮಾಡಿದಾಗ ಅದು ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡೋಕ್ಕೆ ದೂಡುತ್ತೆ ನಮ್ಮನ್ನ ಅಂತ. ಇಲ್ಲ ಇನ್ನೂ ಕೆಲಸ ಮಾಡೋಣ, ಇದು ಜಾಸ್ತಿ ಜನಕ್ಕೆ ರೀಚ್ ಆಗೋಕೆ ಇನ್ನೂ ಕೆಲಸ ಮಾಡೋಣ, ಇದು ಸಾಲಲ್ಲ ಅಂತ. ಬಟ್ ನನಗಾಗ್ಲಿ ಅವ್ರಿಗಾಗ್ಲಿ ಅವು ಎರಡರಲ್ಲೂ ಒಂದು ಸಾಮ್ಯತೆ, ಅಂದರೆ ಏನೇ ಆ ಕಡೆ ಈ ಕಡೆ ಇದ್ರೂ ಕೂಡ ಸಾಮ್ಯತೆ ಒಂದೇ, ಪಿಕ್ಚರ್ಗೆ ಚಲೋ ಆಗಬೇಕು ಅಂತ. ಅಲ್ಲಿ ಕಾಣಿಸೋದು ಒಂದೇ, ಸಿನಿಮಾದ ಮೇಲಿರೋ ಪ್ರೀತಿ. ಸೊ ಆ ಪ್ರೀತಿಗೆ ನಮ್ಮ ನಿರ್ಮಾಪಕರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಚೂಸಿಂಗ್ ದಿಸ್ ಕೈಂಡ್ ಆಫ್ ಸ್ಕ್ರಿಪ್ಟ್. ಯಾಕಂದರೆ ಒಬ್ಬ ನಟ ಬಂದಾಗ ಅಲ್ಲಿ ನನ್ನ ಹುಡುಕಾಟ ಇರುತ್ತೆ, ಒಬ್ಬ ನಿರ್ದೇಶಕ ಬಂದಾಗ ಆತ್ಮ ಹುಡುಕಾಟದಲ್ಲಿರ್ತಾನೆ, ಒಬ್ಬ ನಿರ್ಮಾಪಕ ಅಂತ ಬಂದಾಗ ಇವರೆಲ್ಲರೂ ಹುಡುಕಾಟಕ್ಕೆ ಒಂದು ಜಾಗ ಆಗುತ್ತೆ, ಒಂದು ಸಿನಿಮಾ ಆಗುತ್ತೆ. ಸೊ ಆತನಿಗೆ ವಿಶೇಷವಾದಂಥ ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು. ಹುಡುಕ್ತಿರ್ತೀನಿ ಚಲೋ ಸ್ಕ್ರಿಪ್ಟ್ ಬರಲಿ ಅಂತ. ಕುಲ್ದೀಪ್ಗೆ ನಾನು ಸಿಕ್ಕಿದ್ದು ಅದು ಎಷ್ಟರ ಮಟ್ಟಿಗೆ ಉಪಯೋಗವೋ ಅದಕ್ಕಿಂತ ಜಾಸ್ತಿ ಉಪಯೋಗ ನನಗೆ ಅವ್ರು ಸಿಕ್ಕಿದ್ದಾಗಿದೆ. ವಯಸ್ಸಿನಾಗ ನನಗಿಂತ ಸಣ್ಣರವರು, ಬಟ್ ಏನೋ ಸಜೆಷನ್ ಬೇಕಂದ್ರೆ ನಾನು ಅವ್ರಿಗೆ ಕೇಳ್ತಿರ್ತೀನಿ. ಅಂದರೆ ಜೀವನಾನುಭವ ಮತ್ತು ಓದು ಎಲ್ಲವೂ ಕೂಡ ನಮಗಿಂತ ದೊಡ್ಡದಾಗಿರೋದ್ರಿಂದ ಅವ್ರ ಹತ್ರ ಕೇಳ್ತಾ ಇರ್ತೀವಿ, ಪ್ರತಿ ಸಬ್ಜೆಕ್ಟ್ ಡಿಸ್ಕಷನ್ ಆಗ್ತಾ ಇರ್ತೈತೆ. ಸೊ ಆ ಥರದ ಒಬ್ಬ ಸೆನ್ಸಿಬಲ್ ನಿರ್ದೇಶಕರು 2 ಸಿನಿಮಾಗಳ ಜೊತೆಗೆ ನಮಗೆ ಪರಿಚಯ ಆಗಿತ್ತು. ಅದೊಂದು ನಿಜಕ್ಕೂ ಖುಷಿಯ ಸಮಾಚಾರ ಆ್ಯಂಡ್ ಪ್ರೋಗ್ರೆಸಿವ್ ಥಿಂಗ್, ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್. ಯಾಕಂದರೆ BTS ಕೂಡ ನೀವು ನೋಡಿರ್ತೀರಿ, ಅವರ ಬರವಣಿಗೆ ನೋಡಿರ್ತೀರಿ. ಪ್ರತಿಯೊಂದು ಥಿಯೇಟರ್ ಸ್ಕ್ರೀನ್ ವಿಸಿಟ್ ಹೋದಾಗ ಇವತ್ತು ಎಲ್ಲರೂ ಕೂಡ ಒಬ್ಬ ಪತ್ರಕರ್ತರಾಗಿ ರಿವ್ಯೂವರ್ ಆಗಿ ಮಾತಾಡ್ತಾ ಹೋಗ್ತಾರೆ. ಬರವಣಿಗೆ ಬಗ್ಗೆ, ಅಲ್ಲಿರೋ ಕವನದ ಬಗ್ಗೆ, ಅಲ್ಲಿರೋ ಪಾತ್ರ ಪೋಷಣೆ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಮೊದಲನೇ ಸಿನಿಮಾ, ಬಟ್ ಅದ್ರ ಬಗ್ಗೆ ಬರೆದು ಹಾಕ್ತಾರೆ ಡೀಟೇಲ್ ಆಗಿ. ಸಿನಿಮಾಟೋಗ್ರಫಿ ಹಿಂಗಿತ್ತು, ಆಮೇಲೆ ಈ ಥರ ಫ್ರೇಮ್ ಹಿಂಗಿತ್ತು ಅಂತ. ಅಂದರೆ ಅಷ್ಟು ಬುದ್ಧಿವಂತರಾಗಿದ್ದಾರೆ ಆಡಿಯನ್ಸು. ಅವ್ರನ್ನೆಲ್ಲ ಅವರ ಒಳ್ಳೆಯ ಕೆಲಸ ಜೊತೆಗೆ ಅವ್ರು ರೀಚ್ ಆಗಿದ್ದಾರೆ, ನಮ್ಮ ಛಾಯಾಗ್ರಾಹಕರಾಗಲಿ ನಿರ್ದೇಶಕರಾಗಲಿ. ಆ್ಯಂಡ್ ಒಂದಿಷ್ಟು ಜನ ಅಪೂರ್ವ ಅವ್ರನ್ನ ಬೋಲ್ಡ್ ಅಂತ ಕರೀತಿದ್ರು. ಅಂದರೆ ಫಾರ್ ದಟ್ ಒನ್ ಸೀಕ್ವೆನ್ಸ್, ಬಿಕಿನಿ ಒಳಗೆ ಬರುವಂಥ ಒಂದು ಸೀಕ್ವೆನ್ಸ್. ಬಟ್ ಐ ಅಗ್ರಿ ಶಿ ಈಸ್ ವೆರಿ ಬೋಲ್ಡ್, ಬಟ್ ನಾಟ್ ಫಾರ್ ದಟ್ ಸೀಕ್ವೆನ್ಸ್. ಅದಕ್ಕೋಸ್ಕರ ಬೋಲ್ಡ್ ಅಲ್ಲ, ಅವ್ರು ಈ ಥರ ಒಂದು ಪಾತ್ರ ಚೂಸ್ ಮಾಡಿದ್ದಕ್ಕೆ ಮತ್ತು ಈ ಥರದ ಹಲವಾರು ಎಕ್ಸ್ಪೆರಿಮೆಂಟ್ಗಳಿಗೆ ತಮ್ಮಂತ ಒಗ್ಗಿಸ್ಕೊಳ್ಳೋದಕ್ಕೆ ಅವ್ರು ಬೋಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ನಾಡ್ಯಾ ಆರ್ ಸಾರಾ ಹೆಸರಲ್ಲಿ ಏನಿದೆ, ಬಟ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ somebody to Siddharth and Appu for me and Mallana is a star. ನಾವು ಥಿಯೇಟರ್ಗೆ ಹೋದಾಗ ನಮಗೆ ಎಷ್ಟು ಹಾಕಿ ಸಿಳ್ಳಿ ಬಿಡ್ತಿದ್ವಲ್ಲ, ಆ್ಯಕ್ಚುಲಿ ಮಲ್ಲಣ್ಣಗೆ ಅದಕ್ಕೂ ಜಾಸ್ತಿ ಬೇಡೋದು. ಹೋದಲ್ಲೆಲ್ಲ ಇಲ್ಲಿ ಯಾಕೆ ಮಲ್ಲಣ್ಣ ಬಂದಿಲ್ಲನ್ರಿ ಅಂತ ಕೇಳೋರು. ಅಷ್ಟು ಅದ್ಭುತವಾಗಿ ಅದು ರಿಸೀವ್ ಆಗೈತಿ ಸಿನಿಮಾದೊಳಗೆ. ಆ್ಯಂಡ್ ಆತ ಅಷ್ಟು ಅದ್ಭುತವಾಗಿ ಅಭಿನಯಿಸ್ತಾನೆ. ಅದನ್ನ ಮೊದಲನೇ ಸಿನಿಮಾ ಅಂತ ಯಾರು ಹೇಳೋಕ್ಕಾಗಿಲ್ಲ. ನಾನೇ ಆಶ್ಚರ್ಯ ನೋಡಿದ್ರು, ನನಗೆ ಅನ್ಸುತ್ತೆ ಇದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸಿಂದ ಬರ್ತೈತೇನೋ ಇದು ಅಂತ. ಸೊ ಅಷ್ಟು ಅದ್ಭುತವಾಗಿ ರಿಸೀವ್ ಆಗೈತೆ ಮಲ್ಲಣ್ಣನ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಮಧು ದೈತೋಟ ಅವರು ಮಾತಾಡ್ತಿರ್ಬೇಕಾದ್ರೆ ನನಗೆ ಅವ್ರ ಜೊತೆ ಮಾತಾಡಿಸಿ ನಾನು ಮಾತಾಡ್ಬೇಕು ಅವ್ರ ಜೊತೆಗೆ ಅಂತಂತಂದ್ರು. ಸೊ ಅಷ್ಟು ಚಂದ ಅಭಿನಯಿಸ್ತಾರೆ ಮತ್ತು ರಿಸೀವ್ ಆಗೈತೆ. ಬರುವಂಥ ಪ್ರತಿಯೊಂದು ಪಾತ್ರವೂ ಕೂಡ, ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ಸಿನಿಮಾಗೆ ತನ್ನದೇ ಆದಂಥ ಒಂದಿಷ್ಟು ವಿಶೇಷತೆಗಳನ್ನು
ಮತ್ತು ಕಾಂಟ್ರಿಬ್ಯೂಟ್ ಮಾಡ್ಕೋತಾ ಬಂದ್ದಾರೆ. ಆ್ಯಂಡ್ ಪದ್ಮಾವತಿ ರಾವ್ ಮೇಡಮ್ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಒಂದು ಶಕ್ತಿಯಾಗಿ, ಸಿನಿಮಾಗೆ ಶಕ್ತಿಯಾಗಿ ಅವರು ಬಂದರು. ಬರುವ ಚಿಕ್ಕ ಸನ್ನಿವೇಶ ಆದರೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಕಾಡುವಂಥ ಒಂದು ಸನ್ನಿವೇಶವಾಗಿ ಬಂದಿದೆ. ಅದು ಬಹುಶಃ ಸಿನಿಮಾ ನೋಡಿದಂಥವ್ರು ಎಲ್ಲರಿಗೂ ಕೂಡ ಇದು ನೆನಪು ಒಳಗೆ ಉಳ್ಕೊಂಡಿರ್ತೈತೆ. ವಿತರಕರಾಗಿ ನಮ್ಮ ಜನನಿ ಪಿಕ್ಚರ್ಸ್, ನಮ್ಮ ಕುನಾಲ್, ರವಿ ಇಬ್ಬರಿಗೂ, ಅಂದರೆ ಯೂಶಲಿ ಡಿಸ್ಟ್ರಿಬ್ಯೂಷನ್ನು ನಮಗೆ ತಿಳಿಲಾರ್ದಂಥ ಒಂದು ಗೇಮ್ ಅದು. ಅಂದರೆ ದೊಡ್ಡರಾದರೆ, ಸಣ್ಣರಾದರೆ, ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ, ಬರೀ ಕನಸುಗಳನ್ನ ಇಟ್ಕೊಂಡಿರೋರು ಇದ್ದಾರೆ, ಬರೀ ಆಸೆಗಳಿಂದ ಬಂದವರು ಇದ್ದಾರೆ. ಬಟ್ ಅದ್ರ ಎಲ್ಲರ ನಡವಳಿಕೆ ಒಂದು ಸೆನ್ಸಿಬಿಲಿಟಿನ ಉಳಿಸ್ಕೊಂಡು ಪ್ರತಿ ಪಿಕ್ಚರ್ನು ಇಲ್ಲ ಇದು ನನ್ನ ಪಿಕ್ಚರು ಅಂತ ಕೆಲಸ ಮಾಡೋದೈತಲ್ಲ, ಹೊಡೆದಾಡೋದೈತಲ್ಲ, ನಮಗಿಂತ ಜಲ್ದಿ ಎದ್ದೇಳೋರು ಅವರೇ, ನಮಗಿಂತ ಲೇಟಾಗಿ ಮಲ್ಕೊಳ್ಳೋರು ಅವರೇ. ರಾತ್ರಿ 3 ಗಂಟೆ ಆಗಿರ್ತದೆ, ಅಣ್ಣ ಇದು ಈ ಸ್ಕ್ರೀನ್ಸ್ ಫುಲ್ ಹೌಸ್ಫುಲ್ ಹೊಂಟಿದೆ ಅಣ್ಣ, ನೀವು ನಾಳೆ ಇದಕ್ಕೆ ಏನಾದ್ರು ನೀವು ವಿಸಿಟ್ ಮಾಡ್ಬೇಕ್ರಿ ಅಣ್ಣ ಅಂತ. ಅಣ್ಣ ವೀರೇಶ್ ಇಷ್ಟು ಫುಟ್ಫಾಲ್ ವೀರೇಶ್ ಒಳಗೆ ರೀಸೆಂಟ್ ಟೈಮ್ ಒಳಗೆ ಆಗೇ ಇಲ್ಲ ಅಣ್ಣ, ನಿಮ್ಮ ಪಿಕ್ಚರ್ಗೆ ಆಗೈತೆ ಅಣ್ಣ, ನೀವು ಹೋಗ್ರಿ ಅಣ್ಣ. ಸೊ ಇಷ್ಟರ ಮಟ್ಟಿಗೆ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಮನಿ. ಅಂದರೆ ಹೆಚ್ಚಿಗೆ ನಟರುಗಳು, ನಿರ್ದೇಶಕರು, ನಿರ್ಮಾಪಕರು ಬರೋದ್ರ ಜೊತೆಗೆ ವಿತರಕರು ಬರೋದಿದೆಯಲ್ಲ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದಟ್ ಏರಿಯಾ ಆ್ಯಂಡ್ ವರ್ಕಿಂಗ್ ಫಾರ್ ಸಿನಿಮಾ. ಅವ್ರಿಗೇನಿಲ್ಲ, ಸಿನಿಮಾ ಹೋದ್ರು ಬಂದ್ರು ಅವ್ರ ಪರ್ಸೆಂಟೇಜ್ ಇದ್ದೇ ಇರ್ತೈತಿ, ಅವ್ರ ಕಮಿಷನ್ ಅವ್ರಿಗೆ ಬಂದೇ ಬರ್ತೈತಿ. ಬಂದು ನಿಂತು ಹೊಡೆದಾಡಿ ಅಷ್ಟು ಪ್ಯಾಷನೇಟ್ ಆಗಿ ಎಲ್ಲದು ರಾತ್ರಿಗೆ ಮೆಸೇಜ್ ಕಳಿಸಿ ಪ್ರತಿಯೊಬ್ಬರಿಗೂ ಜೊತೆಗೆ ನಿಂತ್ಕೊಳ್ಳೋದಿರ್ತೈತಲ್ಲ, ದಟ್ ಈಸ್ ವೆರಿ ಗುಡ್ ಥಿಂಗ್ ಆ್ಯಂಡ್ ಬಿಗ್ ಥಿಂಗ್. ಐ ಥಿಂಕ್ ಮುಂದಿನ ದಿನಗಳಲ್ಲಿ ಜನನಿ ಪಿಕ್ಚರ್ಸ್ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ ಐತೆ. ಆ್ಯಂಡ್ ಗುಡ್ ಲಕ್ ನಿಮಗೂ ಕೂಡ. ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ, ನಮ್ಮ ರೈಟರ್ಸ್ ಟೀಮ್, ಸಾಯಿ, ಗನಿ, ಈ ಪ್ರತಿಯೊಬ್ಬರಿಗೂ ಕೂಡ, ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವ್ರಿಗೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಶುಭಾಶಯಗಳು, ಮತ್ತು ಅವರೆಲ್ಲರ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿ ಸಿನಿಮಾ, ಪ್ರತಿ ವಾರ ಒಳ್ಳೊಳ್ಳೆಯ ಪ್ರತಿಕ್ರಿಯೆಗಳನ್ನ ಕಂಡುಕೊಂಡು ನಮ್ಮ ಚಲೋತ್ನಾಗ ಮುಂದುವರಿಯೋಣ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಇರಲಿ. ಧನ್ಯವಾದ. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ, ಮಾತಾಡೋಣ ಅಂತ. ಎನಿಬಡಿ? ಸರ್, OTTದು ಬೆಸ್ಟ್ ಥಿಂಗ್ ಏನಂತಂದ್ರೆ, ನಾವು ಅವ್ರನ್ನ ಸಿನಿಮಾ ರಿಲೀಸ್ ಮುಂಚೆ ಅಪ್ರೋಚ್ ಆದಾಗ ದೇ ಆಲ್ರೆಡಿ ಗಿವನ್, ಅವರು ಓಕೆ ಅಂತ ಹೇಳಿದ್ರು. ನಾವು ಕಾದ್ವಿ. ಆ್ಯಂಡ್ ಕಾದಿದ್ದಕ್ಕೆ ಈ ವಾರ ನಮಗೆ ಆ್ಯಕ್ಚುಲಿ 3 ಜನ, ಅಂದರೆ ಯೂಶಲಿ ಅವರು ಒಂದು ಡ್ಯಾಶ್ ಬೋರ್ಡ್ನ ಇಟ್ಕೊಂಡಿರ್ತಾರೆ, ಅವರು ಏಜೆಂಟ್ ಥರ ಕೆಲಸ ಮಾಡ್ತಿರ್ತಾರಲ್ಲ, ಹೀಗಾಗಿ ಅಲ್ಲಿ ಅಪ್ರೋಚ್ಗಳಾಗಿದೆ. ಅದ್ರ ಬಗ್ಗೆ ನಮ್ಮ ನಿರ್ದೇಶಕರು ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಇವ್ರು ಹೇಳಿದಾಗೆ ಒಂದು 3-4 ಜನ ಕನ್ಸಲ್ಟೆಂಟ್ಸ್ ಇರ್ಬೋದು, ಅಥವಾ ಒಂದು OTT ಪ್ಲಾಟ್ಫಾರ್ಮ್ ಕಡೆಯಿಂದ ಸರ್ಪ್ರೈಸಿಂಗ್ಲಿ ಅವ್ರು ನಮಗೆ ಕೇಳಿರುವಂಥದ್ದಾಗಿದೆ. ನಿರ್ಮಾಪಕರು ಇನ್ನೊಂದು ಸ್ವಲ್ಪ ದಿನ ನೋಡಿ ಅವರಿಗೆ ಮೋಸ್ಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ನಿಲ್ಲೋದು ಬಹಳ ಕಷ್ಟ ಅನ್ನೋ ಭಾವನೆ ನಿಮಗಿತ್ತು. ಸೊ ಈಗ ಹೇಗಿದೆ ರೆಸ್ಪಾನ್ಸು? ಯಾಕೆಂದರೆ ಈ ಸೈಲೆಂಟ್ ಸಿನಿಮಾ ನಿಮ್ಮ ಕಡೆ ನೋಡೋಕೆ ತುಂಬ ಕಡಿಮೆ. ಈಗ ನಿಮಗೆ ಯಾವ ಥರ ರೆಸ್ಪಾನ್ಸ್ ಇದೆ? ಚಲೋ ಐತೆ. ಆ್ಯಕ್ಚುಲಿ ಏನಂದ್ರಪ್ಪ ಅಂದ್ರೆ, ಆ ಮಾತು ಕೆಲವೊಂದಿಷ್ಟು ಸಿನಿಮಾಗಳ ಜೊತೆ ನಿಜನೂ ಆಗೈತೆ, ಇಲ್ಲ ಅಂತಲ್ಲ. ನನ್ನ ಗುಲ್ಟು ಸಿನಿಮಾಯಿಂದ ನೋಡ್ಕೋತ ಬರತ್ತಿಲ್ಲ. ಬಟ್ ಯಾವಾಗ ಅವ್ರಿಗೆ ಇದೊಂದು ಒಳ್ಳೆ ಸಿನಿಮಾ ಅಂತ ಅರ್ಥ ಆಗೈತಲ್ಲ, ಅವತ್ತು ಬರ್ತಾರೆ ಅವರು ಥಿಯೇಟರ್ಗೆ. ಮುಗ್ಗೋದು ಡೆಫಿನೆಟ್ಲಿ ನಮ್ಮ ಕಡೆ ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾಗಳು ಅಥವಾ ಸ್ಟಾರ್ ಸಿನಿಮಾಗಳಿಗೆ ಸಹಜವಾಗಿ ಎಲ್ಲ ಕಡೆ ಅದು ನುಗ್ಗುವಿಕೆ ಇರುತ್ತೆ. ಬಟ್ ಈ ಥರದ ಸಿನಿಮಾಗಳು ಅವ್ರಿಗೆ ಟ್ರೈಲರ್ನ ಜಡ್ಜ್ ಮಾಡ್ತಾರೆ, ಅವರು ರಿವ್ಯೂಸ್ನ ಅವರು ನೋಡ್ತಾರೆ, ನಿಮ್ಮ ಕಡೆಯಿಂದ ಹೋಗಿರುವಂಥ ಪ್ರತಿಕ್ರಿಯೆಗಳು ಗೊತ್ತಾಗೈತೆ. ಹಂಗೆ ಗೊತ್ತಾದ್ಮೇಲೆ ಅದು ಒಳ್ಳೆ ಸಿನಿಮಾ ಅಂತ ಗೊತ್ತಾದ್ಮೇಲೆ ಬಂದೇ ಬರ್ತಾರೆ. ಅದಕ್ಕೆ ಸಾಕ್ಷಿ ನಾವು ಮೊನ್ನೆ ಹೋಗಿದ್ದ ಹುಬ್ಳಿ, ಗದಗ
ಹೋಗಿದ್ದು ನಾವು ಒಂದು 3-4 ಜಾಗಕ್ಕೆ ಅಷ್ಟೇ ಹೋಗಾಯ್ತು, ಬಿಕಾಸ್ ಮತ್ತೆ ವಾಪಸ್ ನಾವು ವೀಕೆಂಡಿಗೆ ಬೆಂಗಳೂರಿಗೆ ಇರಬೇಕು ಆ್ಯಂಡ್ ಅದಕ್ಕೂ ಮುಂಚೆ ಪ್ರೆಸ್ ಮೀಟ್ ಮಾಡಬೇಕು ಅಂತಿತ್ತು. ಅದಕ್ಕೆ ಬಂದ್ವಿ. ಚಲೋ ಐತೆ, ಅಂದರೆ ದೇ ಆರ್ ರಿಸೀವಿಂಗ್ ಇಟ್ ಗುಡ್. ನಾವೇ ಆ್ಯಕ್ಚುಲಿ ಇನ್ನೂ ಸ್ಕ್ರೀನ್ಸ್ನ ಈ ವಾರದಿಂದ ಹೆಚ್ಚಿಗೆ ಮಾಡಿದ್ದೀವಿ. ಕೃಷ್ಣ ಥಿಯೇಟರ್ ಅಂತ ಅಂದ್ಬಿಟ್ಟು ನಮ್ಮ ಗದಗವರು ಅವ್ರು ಕೂತ್ಕೊಂಡು ಹೇಳ್ತಾ ಇದ್ರು ಅವ್ರ ಸಿನಿಮಾ ನೋಡಿ. ಅವರು ಹೀಸ್ ಎಜುಕೇಟೆಡ್, ಅವರು ಒಂದು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು, ಕೃಷ್ಣ ಥಿಯೇಟರ್ ಓನರ್. ಅವ್ರು ಹೇಳ್ತಾ ಇದ್ರು ರೀಸೆಂಟ್ ಟೈಮ್ಗಳಲ್ಲಿ ಬಂದಂಥ ಒಳ್ಳೆ ಚಿತ್ರ ಇದು ಆ್ಯಂಡ್ ಈ ಥರ ಸಿನಿಮಾಗಳಿಗೆ ನಮ್ಮಲ್ಲಿ ಜನ ಇದ್ದಾರೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಇಲ್ಲಿ ರಿಲೀಸ್ ಮಾಡಿದ್ದೀರಿ. ಸುಮಾರು ಕಡೆ ಏನಾಗ್ಬಿಡ್ತದೆ ಆಮೇಲೆ ನೋಡ್ಕೊಳ್ಳೋಣ ಅಂತಂತಾರೆ. ಬಟ್ ಲಕ್ಕಿಲಿ ನಾವು ಟ್ರೈ ಮಾಡೋಣ ಅಂತ ಅಲ್ಲಿ ಹಾಕಿದ್ವಿ, ಜನ ಬಂದರು. ಆ್ಯಂಡ್ ಇಷ್ಟು 14 ಸಿನಿಮಾಗಳ ಮಧ್ಯೆ ಕೂಡ ಅವರು ಸೆಕೆಂಡ್ ವೀಕಿಗೆ ಸರ್ ನಾನು ಉಳಿಸ್ಕೊತೀನಿ ಸಿನಿಮಾನ, ಬಿಕಾಸ್ ಕನ್ಸಿಡರಬಲ್ ನಂಬರ್ ಬರಾಕತ್ತೈತಿ ಅಂತ. ಐ ನಾಟ್ ಸೇಯಿಂಗ್ ಹೌಸ್ಫುಲ್ ಶೋಸ್, ಬಟ್ ತುಂಬ ಒಳ್ಳೆ ನಂಬರ್ಸ್ಗಳು, ಒಳ್ಳೆ ಫುಟ್ಬಾಲ್ ಇದ್ದಾಗ ಒಬ್ಬರು ಥಿಯೇಟರ್ ಓನರೇ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ನಮಗೆ ಸಲ್ಲುವಂಥ, ನಾವು ಖುಷಿ ಪಡಬೇಕಾಗಿರುವಂಥ, ಸೆಲೆಬ್ರೇಟ್ ಮಾಡ್ಬರುವಂಥ ಒಂದು ವಿಷಯ. ಸೊ ರಿಸೀವ್ ಮಾಡ್ಕೊಳತ್ತಾರೆ. ಆ್ಯಂಡ್ ಎನ್ಕ್ವೈರೀಸ್ ಶುರು ಆಯ್ತು ನಮ್ಮ ರವಿಗೆ, ಇಲ್ಲಿ ರಿಲೀಸ್ ಮಾಡ್ರಿ, ಅಲ್ಲಿ ರಿಲೀಸ್ ಮಾಡ್ರಿ, ಈ ಕಡೆ ಮಾಡ್ರಿ, ಆ್ಯಂಡ್ ರೆಂಟ್ ಏನು ಪರವಾಗಿಲ್ಲ, ನಾವು ಶೇರ್ ಬೇಸಿಸಲ್ಲಿ ಹೋಗೋಣ, ಪರವಾಗಿಲ್ಲ ಅಂತ. ಸೊ ನಮ್ಮ ಉದ್ದೇಶನೂ ಅದೇ ಇತ್ತು. ಸಿನಿಮಾದ ರಿವ್ಯೂಸ್ ಒಂದ್ಸ ಆಚೆ ಆದ್ಗಳೇನೆ ಬಿಸ್ನೆಸ್ ಎನ್ಕ್ವೈರಿಗಳು ಶುರು ಆದಾಗ ನಮ್ಗೆ ಇನ್ನೂ ಅದೊಂಥರ ಈಸಿ ಆಗುತ್ತೆ ಮಾತಾಡೋಕ್ಕೆ ಅವ್ರ ಜೊತೆಗೆ. ನಾವು ಅವ್ರನ್ನ ಅಪ್ರೋಚ್ ಮಾಡೋದಕ್ಕೂ ಅವ್ರು ನಮ್ಮನ್ನ ಅಪ್ರೋಚ್ ಮಾಡೋದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇರ್ತೈತಲ್ಲ. ಸೊ ಆ ಅಪ್ರೋಚ್ಗಳು ಶುರು ಆಗಿರೋದು ಇಟ್ಸ್ ರಿಯಲಿ ಗುಡ್. ಸೇಫ್ ಅಂತ ದೊಡ್ಡ ಪದ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅದೇ ಖುಷಿಯಾಗಿದೆ. ಅಂದರೆ ಇಂಥ ಒಳ್ಳೆ ಸಿನಿಮಾ ಜನ ಮೆಚ್ಚಿದಾರಲ್ವ. ನಾನು ಆ್ಯಕ್ಚುಲಿ ನಾನು ಟ್ರೈಲರ್ ಒಂದು ದಿನ ಹೇಳಿದ್ದೆ ನಾನು, ಸರ್ ದುಡ್ಡಾಗುತ್ತೋ ಬಿಡುತ್ತೋ ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು ಅಂತ ಹೇಳಿದ್ದೆ. ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಾರೆ. ನಾನು ಆ್ಯಕ್ಚುಲಿ ನೀವೇ ನೋಡ್ಬೋದು, ನಿಮ್ಮ ಸ್ನೇಹಿತರ ಕ್ರಿಟಿಕ್ಸ್ ಮಾಡಿದವರು ತುಂಬ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಇಷ್ಟ ಆಗಿ ನಮ್ಗೆ ಆ ಬೆಂಬಲ ತುಂಬ ಹೆಲ್ಪ್ ಆಗಿದೆ. ಸುಮಾರು ಜನ ನಾವು ಥಿಯೇಟ್ರಿಗೆ ಹೋದಲ್ಲಿ ಕ್ರಿಟಿಕ್ಸ್ ನೋಡಿ ಬಂದಿದ್ದಾರೆ ಇದ್ರು. ಅವ್ರು ಹೇಳ್ತಿದ್ದಾರೆ ನಮಗೆ, ಸರ್ ಟೈಮ್ಸ್ ಆಫ್ ಇಂಡಿಯಾ ಆಗಿರಲಿ, ಕೆಲವೊಂದು ಪೇಪರ್ಸಲ್ಲಿ 4 ಸ್ಟಾರ್ಸ್ ಕೊಟ್ಟಿದ್ದಾರೆ. ಅದು ನೋಡಿ ಬಂದಿದ್ದು ನಾವು, ಅದು ನಮ್ಗೆ ಖುಷಿ ಆಯಿತು. ಅಂದರೆ ಪೇಪರ್ ಓದಿ ನಮ್ಮ ಚಿತ್ರಕ್ಕೆ ಬಂದು ನೋಡಿದ್ದು ಅವರು ಖುಷಿಯಾಗಿದ್ದಾರೆ. ಅವರು ಸಂತೋಷನ ಹಂಚ್ಕೊಂಡ್ರು ನಮ್ಮ ಜೊತೆ. ಸೊ ನಾವು ತುಂಬ ಇಷ್ಟ ಬಿದ್ದಿದ್ದೀರಿ ಅಂತಲೇ ಹೇಳಿದ್ರು ಅವರು. ಸೊ ನಾವು ಆ ಇಷ್ಟನೇ ಸಾಕು ನಮಗೆ. ಅಂದರೆ 25 ದಿನ ಬಂದಾಗ ಹೇಳ್ತೀನಿ ನಾನು ಎಷ್ಟೇ ಆಗಿದೆ ಏನು ಅಂತ ಹೇಳ್ತೀರಿ. ಕಮರ್ಷಿಯಲ್ಸ್ ಹೇಳ್ತಾರೆ, ಅವ್ರು ಖುಷಿಯಾಗಿರೋದು ಕಮರ್ಷಿಯಲ್ಲು ಒಂದು ರೀಸನ್ ಹೇಳೋದಿಲ್ಲ. ಸೊ ಕಮರ್ಷಿಯಲಿ ಅವರು ಕಂಪ್ಲೀಟ್ ಡೀಟೇಲ್ಸ್ನ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ 3rd ವೀಕಿಗೆ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡೋಣ ಇಲ್ಲ ಅಥವಾ ಪೇಪರ್ ಸ್ಟೇಟ್ಮೆಂಟ್ಸ್ ಕೊಡೋಣ ಅಂತ. ಫುಟ್ಬಾಲ್ ಚೆನ್ನಾಗೈತೆ. ಸೊ ನಾವು ಮಾಡಿರೋ ಪಿಕ್ಚರ್ಗಳಲ್ಲಿ ಬೆಟರ್ ಆಗೈತೆ. ಆಮೇಲೆ ರೀಸೆಂಟಾಗಿ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ರು ಬೆಟರ್ ಆಗೈತೆ. ಸೊ ಅವಾಗಲೇ ಕಾಲ್ ತೊಗೊಂಡಿದ್ದು ನಾವು ಎಲ್ಲ ಬೇರೆ ಕಡೆ ಹೋಗ್ಬೇಕಾದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿ ಡೀಟೇಲ್ಸ್ ಕೊಟ್ಟು, ಸರ್ ಬರ್ರಿ ನೀವು ಆ್ಯಕ್ಚುಲಿ ಬೆಟರ್ ಆಗುತ್ತೆ, ನೀವು ಮಾಡ್ಬೋದು ಅಂತಂದ್ರು. ಸೊ ದೆನ್ ಇಟ್ ವಾಸ್ ಹಿಸ್ ಕಾಲ್. ಅವ್ರು ಖುಷಿಯಾಗಿದೆ, ಹ್ಯಾಪಿ ಆಗಿದೆ ಅಂತ ಹೇಳಿದ್ರಲ್ಲ, ಎಮೋಷನಲಿ ಫೈನಾನ್ಷಿಯಲಿ ಹ್ಯಾಪಿ ಆಗಿದ್ದಾರೆ ಸರ್. ಆಕ್ಚುಲಿ ಅದನ್ನೇ ನಾವು ಅಂದ್ರೆ ನಮ್ಗೆ ಸಿನಿಮಾ ರಿಲೀಸ್ಗೂ ಮುಂಚೆನೂ ಇತ್ತದು. ಬಟ್ ಕಲೆಕ್ಟಿವ್ ಆಗಿ ಒಂದಿಷ್ಟು ಜನರ ಜೊತೆಗೆ ಮಾತಾಡಿದಾಗ ಏನಂತ ಅಂದ್ರೆ ಅಲ್ಲಿ ಮತ್ತೆ ವಾಪಸ್ ಫ್ರೆಶ್ ಅಲ್ಲ, ಇಲ್ಲಾದ್ರೂ ಅಟ್ಲೀಸ್ಟ್ ನಾವು ಪರಿಚಯ ಇರ್ತೀವಿ ಜನಕ್ಕೆ. ನವೀನ್ ಶಂಕರ್ ಅಂತಂದ್ರೆ ಈ ಸಿನಿಮಾಗಳು ಮಾಡೋಣ, ಇಷ್ಟೆಲ್ಲ ಮಾತಾಡೋಣ, ಇಷ್ಟೆಲ್ಲ ಸಿನಿಮಾಗಳು ಮಾಡೋಣ, ಈ ಸಿನಿಮಾಗಳು ಹಿಂಗೆ ರಿಸೀವ್ ಆಗ್ಯಾವ ಅಂತ. ಅಲ್ಲಿಗೆ ಹೋದ್ರೆ ನಾವು ಫ್ರೆಶ್. ಅದು ನಾವು ಮೊದಲೇ ಸಿನಿಮಾ ತರ, ಆ ಮೊದಲೇ ಸಿನಿಮಾಗೆ ನಾವು ಎಷ್ಟು ಎಫರ್ಟ್ ಹಾಕ್ಬೇಕು, ಎಷ್ಟು ಪ್ರಮೋಷನ್ ಮಾಡಬೇಕು, ಅಗೇನ್ ಮತ್ತೆ ವಾಪಸ್ ಅದೊಂದು ಹೊಸ ಇನ್ವೆಸ್ಟ್ಮೆಂಟ್. ಅದಕ್ಕೆ ಒಂದು ವಾರ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಪ್ಲಾನ್ ಮಾಡೋಣ ಅಂತ ಡಿಸ್ಕಷನ್ ಆಗಿತ್ತು. ಬಟ್ ಆ ಥಾಟ್ ಇತ್ತು, ಈಗಲೂ ಐತಿ, ಅದ್ರ ಬಗ್ಗೆ ಕೆಲಸನೂ ನಡೆಯಕತ್ತೈತಿ. ಪ್ರಾಬ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನ ವಿ ವಿಲ್ ರಿವೀಲ್. ಅಂದ್ರೆ ಈಗ ತುಂಬಾ ಅರ್ಲಿ ಆಗಿಬಿಡುತ್ತೆ ಅದ್ರ ಬಗ್ಗೆ ಮಾತಾಡೋದು ಅಂತ. ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಮ್ಮ ಆಕ್ಚುಲಿ ನಾನು ಮಾತಾಡೋದಲ್ಲ, ಇವರಿಬ್ಬರು ಮಾತಾಡ್ಬೇಕು ಅದ್ರ ಬಗ್ಗೆ.
ಸೊ ಶುರು ಮಾಡಿದೆ, ಶೂಟಿಂಗು ಆಗಿದೆ, ಮೊನ್ನೆ 2 days ಬ್ಯಾಕ್ ಶೂಟಿಂಗ್ ಆಗಿದೆ. ನೋಡಿದ್ರೆ ಏನಾದರೂ ಅನ್ಕೊಳ್ಳಿ ಅಂತ ರಿಲೀಸ್ ಅನ್ಕೊಂಡಿದ್ದೀನಿ. ಸರ್ ಅದೇ ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ರಲ್ಲ, ಬೇರೆ ಪರಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ಎಲ್ಲ ಮಾತುಕತೆಯಲ್ಲಿ ಇದೆ. ಸೊ ಒನ್ಸ್ ಎಲ್ಲ ಸೆಟಪ್ ಆದರೆ, ಯಾಕಂದರೆ ನಾವು ಸುಮ್ಮನೆ ಹೋಗಿ ಡಬ್ ಮಾಡಿ ಬಿಡೋಂಗಿಲ್ಲ, ಅದಕ್ಕೂ ಜೀವ ತುಂಬಬೇಕು ನಾವು. ಸೊ ಈ ಕನ್ನಡ ಸಿನಿಮಾ ನಾವು ಹೆಂಗೆ ಜೀವ ತುಂಬಿದಿರೋ ಅದೇ ರೀತಿ ಡಬ್ಬಿಂಗಲ್ಲಾಗಿರಲಿ, ಸಾಂಗ್ಸ್ ಆಗಿರಲಿ, ಆ ಜೀವ ತುಂಬಿದ್ರೇ ಸಿನಿಮಾ. ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಎಲ್ಲಾರ್ದು ಪ್ರಯತ್ನ ಇರಬೇಕು. ಅಂದರೆ ಸುಮ್ಮನೆ ಕಾಟಾಚಾರಿಗೆ ನಾವು ಬೇರೆ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ನಮ್ಮ ಜನಕ್ಕೆ ಹೆಂಗೆ ಇಷ್ಟ ಆಗಿದೆಯೋ ಅದೇ ರೀತಿ ಅಲ್ಲೂ ಇಷ್ಟ ಆಗಬೇಕು ಅಂದರೆ ತುಂಬ ಪ್ರಯತ್ನ ಇದೆ. ಇದು 1 ವಾರ 2 ವಾರ ಪ್ರಯತ್ನ ಇಲ್ಲ. ಸೊ ಪ್ರತಿಯೊಂದು ರೈಟರ್ ಕೂಡ ಬರೀಬೇಕು, ಸಾಂಗ್ಸ್ ಆಡಿಸ್ಬೇಕು, ಅದೇ ಫೀಲ್ ಇರಬೇಕು. ಸೊ ನಮ್ಮ ಸಿನಿಮಾ ಇವಾಗ ಹೆಂಗೆ ನಮ್ಮ ಅಂದರೆ ಛಾಯಾಗ್ರಾಹಕ ಆಗಿದೆಯೋ ಅದೇ ರೀತಿ ಆ ಲ್ಯಾಂಗ್ವೇಜ್ಗೂ ಅರ್ಥ ಆಗೋ ರೀತಿ ಸೆಂಟಿಮೆಂಟ್ಸ್ ಆಗಿರಲಿ, ಎಮೋಷನ್ಸ್ ಆಗಲಿ ಕ್ಯಾರಿ ಆಗಬೇಕು. ನಮ್ಮ ಸಿನಿಮಾದಲ್ಲಿ ಇರೋದೇ ಅದು ಮೇನು. ಎಮೋಷನ್ಸು ನಾವು ಲ್ಯಾಂಗ್ವೇಜಲ್ಲಿ ತಪ್ಪು ಮಾಡಿದ್ರೆ ಸಿನಿಮಾ ಅಲ್ಲಿ ಓಡಲ್ಲ. ಸೊ ಅದಕ್ಕೋಸ್ಕರ ಟೈಮ್ ತಗೊಂಡು ಒಳ್ಳೆ ಡಿಸಿಷನ್ ತಗೊಂತೀವಿ ಪಕ್ಕ. ಅಂದರೆ 25th ಡೇ ಬರೋದು ಮುಂಚೆ ನಾನು ನಿಮ್ಮಲ್ಲಿ ಹೇಳ್ತೀನಿ ಸರ್. ಆ್ಯಂಡ್ ಇನ್ನೊಂದು 2 ಹೆಸರು ಮರೆತುಬಿಟ್ಟಿದ್ದೆ, ನಮ್ಮ ಎಡಿಟರ್ ಮನು ಶೇಖರ್ ಮತ್ತು ನಮ್ಮ ಮಯೂರೇಶ್, ಮ್ಯೂಸಿಕ್ ಡೈರೆಕ್ಟರ್ ಮಯೂರೇಶ್. ಪ್ರತಿ ಸ್ಕ್ರಿಪ್ಟ್ಗೂ ಅಂದರೆ ಎಸ್ಪೆಷಲಿ ಈ ಸ್ಕ್ರಿಪ್ಟ್ ಒಳಗೆ ಯಾರು ಬರೆದು ಹಾಕ್ತಾರಲ್ಲ, ಅಂದರೆ ನನಗಾಗಲಿ, ಅಪೂರ್ವಗಾಗಲಿ, ಮಲ್ಲಣ್ಣಂಗಾಗಲಿ, ಮಿಕ್ಕ ಎಲ್ಲ ಆರ್ಟಿಸ್ಟ್ಗಳಿಗಾಗಲಿ ಬರೆದು ಹಾಕ್ತಿರ್ತಾರಲ್ಲ, ಪರ್ಫಾರ್ಮೆನ್ಸ್ ಚಲೋ ಐತೆ ಅಂತ. ಅದು ಆ್ಯಕ್ಚುಲಿ ಎನ್ಹಾನ್ಸ್ ಆಗೋದು ಈಗ ಬರವಣಿಗೆ ಇಸ್ ದ ಬೇಸ್, ಅಲ್ಲಿಂದ ನಟ. ಬಟ್ ಅದನ್ನ ಮತ್ತೆ ಒಂದು ಹಂತಕ್ಕೆ ನಮಗೆ ನೋಡುವವರಿಗೆ ಹತ್ರ ಮಾಡಿಸೋದೇ ಸಂಗೀತ, ಮತ್ತು ಓವರ್ ಆಲ್ ಕಥೆನ ಚಂದವಾಗಿ ತಲುಪಿಸೋದೇ ಸಂಕಲನಕಾರರು. ಸೊ ಅವರಿಬ್ಬರನ್ನ ಈ ಖುಷಿ ಸಮಯದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಇನ್ನೊಂದು 2-3 ವಾರಗಳಲ್ಲಿ. ಹೋಪ್ಫುಲಿ ಇನ್ನೊಂದಷ್ಟು ಜನ ಬರ್ತಾ ಇದ್ದಾರೆ, ಬರ್ತಾನೆ ಇರಲಿ. ಅವರಷ್ಟು ಜನಕ್ಕೆ ಈ ಸಿನಿಮಾ ಇದೇ ರೀತಿ ತಲುಪಲಿ. ಇದೇ ರೀತಿ ನೀವು ಸಹ ನಮಗೆ ಪ್ರೋತ್ಸಾಹ ಸಹಕಾರ ಕೊಡ್ತಾ ಇರಿ. ನಾನು ಹೇಳಿದಾಗೆ ಇಂಥ ಒಂದು ಬಿಡುವಿಲ್ಲದ ದಿನದಲ್ಲಿ ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಈ ಸಂತೋಷದ ಕ್ಷಣಗಳನ್ನು ಹಂಚ್ಕೊಳ್ಳೋದಕ್ಕೆ ಬಂದ ಎಲ್ಲರಿಗೂ ಅನಂತ ಧನ್ಯವಾದಗಳು. ಸಿಗೋಣ.